ಕುಂಭಮೇಳ ಎಂಬುದು ಭಾರತೀಯ ಸಂಸ್ಕೃತಿಯ ಅತ್ಯುನ್ನತ ಧಾರ್ಮಿಕ ಹಬ್ಬ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳ ವಿಮುಕ್ತಿ ಆಗುತ್ತದೆ. ಸಾಧು ಸಂತರಿಂದ ದೊರಕುವ ಆಧ್ಯಾತ್ಮಿಕ ದಾರಿಯು ಈ ಉತ್ಸವದ ವೈಭವವನ್ನು ಹೆಚ್ಚಿಸುತ್ತವೆ. ಸೊ ಈ ಕುಂಭಮೇಳದ ಬಗ್ಗೆ ನಾವು ತಿಳಿಯಬೇಕಂದ್ರೆ ಮೊದಲು ನಮಗೆ ಸಮುದ್ರ ಮಂಥನದ ಬಗ್ಗೆ ತಿಳಿಯಬೇಕು. ಈ ಕುಂಭಮೇಳದ ಮತ್ತಷ್ಟು ವಿಚಾರಗಳನ್ನು ತಿಳಿಯಲು ವಿಡಿಯೋ ಫುಲ್ ನೋಡಬೇಕಾಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶಶಾಂಕ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಗೋಲ್ಡನ್ ಈಗಲ್. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇಂದ ನನಗೆ ತುಂಬಾ ಉತ್ಸಾಹ ಸಿಗುತ್ತೆ ಮತ್ತೆ ನನ್ನ ಮುಂದಿನ ವಿಡಿಯೋ ಮಾಡಲು ಮೋಟಿವೇಶನ್ ಆಗುತ್ತೆ. ಆದ್ದರಿಂದ ದಯಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಾನು 5 ಭಾಗಗಳಾಗಿ ಡಿವೈಡ್ ಮಾಡಿದ್ದೀನಿ. ಒಂದು ಹಿಸ್ಟ್ರಿ ಆಫ್ ಕುಂಭಮೇಳ, ಮತ್ತೆ ಎರಡನೇದು ಟೈಪ್ಸ್ ಆಫ್ ಕುಂಭಮೇಳ, ಮೂರನೇದು ಮೇಜರ್ ಈವೆಂಟ್ಸ್ ಇನ್ ಕುಂಭಮೇಳ, 4 ವೈ ಕುಂಭಮೇಳ, 5ನೇದಾಗಿ ಕನ್ಕ್ಲೂಷನ್. ಸೊ ಈಗ ನಾವು ಫಸ್ಟ್ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ. ಹಿಸ್ಟರಿ ಆಫ್ ಕುಂಭಮೇಳ. ಸೊ ನಾವು ಈ ಕುಂಭಮೇಳದ ಹಿಸ್ಟರಿಯನ್ನು ತಿಳಿಬೇಕಂದ್ರೆ ಫಸ್ಟ್ ನಮಗೆ ಸಮುದ್ರ ಮಂಥನದ ಕಥೆ ಗೊತ್ತಾಗಬೇಕಾಗುತ್ತೆ. ಸಮುದ್ರ ಮಂಥನವು ನಮ್ಮ ಹಿಂದೂ ಪುರಾಣಗಳಲ್ಲಿ ಕಾಣಿಸುತ್ತದೆ. ಹಿಂದೆ ದೇವತೆಗಳು ಮತ್ತು ರಾಕ್ಷಸರು ಹಾಲಿನ ಕಡಲನ್ನು ಮಂಥನ ಮಾಡಿದಾಗ ವಿಧ ವಿಧವಾದ ವಸ್ತುಗಳು ಹೊರಗೆ ಬರುತ್ತೆ. ಈಗ ಹೊರಗೆ ಬಂದ ಒಂದು ವಸ್ತುವೇ ಅಮೃತ. ಈ ಅಮೃತವು ಒಂದು ಕಳಶದಲ್ಲಿ ಬಂದಿರುತ್ತೆ. ಹಾಗೆ ಹೊರಗೆ ಬಂದ ಅಮೃತವು ರಾಕ್ಷಸರ ಕೈ ಸೇರುತ್ತೆ. ಈ ರಾಕ್ಷಸರಿಂದ ದೇವತೆಗಳು ಈ ಅಮೃತವನ್ನು ಪಡೆಯಲು ಸುಮಾರು 12 ದಿನಗಳು ಯುದ್ಧ ಮಾಡುತ್ತಾರೆ. ಅವರಿಗೆ ಒಂದು ದಿನ ಅಂದರೆ ನಮಗೆ 1 ವರ್ಷದ ಲೆಕ್ಕ, ಅವರಿಗೆ 12 ದಿವಸ ಅಂದಾಗ ನಮಗೆ 12 ವರ್ಷದ ಲೆಕ್ಕ ಆಗುತ್ತೆ. ಹೀಗೆ ಯುದ್ಧ ಎಲ್ಲ ಆದ್ಮೇಲೆ ಶ್ರೀ ಮಹಾವಿಷ್ಣುವು ಮೋಹಿನಿ ಅವತಾರವನ್ನು ತೆಗೆದುಕೊಂಡು ರಾಕ್ಷಸರನ್ನು ಮಾಯ ಮಾಡಿ ಆ ಅಮೃತ ಕಲಶವನ್ನು ತೆಗೆದುಕೊಂಡು ದೇವತೆಗಳಿಗೆ ಕೊಡುವ ಸಂದರ್ಭದಲ್ಲಿ ಆ ಕಲಶದಿಂದ 4 ಹನಿ ಅಮೃತವು ಜಾರಿ ಭೂಮಿಯ ಮೇಲೆ 4 ಪ್ರದೇಶಗಳಲ್ಲಿ ಬೀಳುತ್ತೆ. ಆ 4 ಪ್ರದೇಶಗಳು ಯಾವ್ಯಾವು ಅಂದ್ರೆ, ಒಂದು ಪ್ರಯಾಗ್ರಾಜ್, ಈಗಿನ ಅಲಹಾಬಾದ್, ಎರಡನೇದು ಹರಿದ್ವಾರ್, ಮೂರನೇದು ನಾಸಿಕ್, 4ನೇದು ಉಜ್ಜಯಿನಿ. ಕುಂಭಮೇಳದಲ್ಲಿ 5 ವಿಧಗಳಿವೆ. ಒಂದು ಮಾಘಮೇಳ, ಇದು ಪ್ರತಿ ವರ್ಷ ನಡೆಯುತ್ತೆ. ಎರಡನೇದು ಕುಂಭಮೇಳ, ಇದು ಪ್ರತಿ 3 ವರ್ಷಕ್ಕೆ ಒಮ್ಮೆ ನಡೆಯುತ್ತೆ. ಮೂರನೇದು ಅರ್ಧ ಕುಂಭಮೇಳ, ಇದು ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುತ್ತೆ. 4ನೇದು ಪೂರ್ಣ ಕುಂಭಮೇಳ, ಇದು ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುತ್ತೆ. 5ನೇದು ಮಹಾಕುಂಭಮೇಳ, ಇದು ಪ್ರತಿ 144 ವರ್ಷಕ್ಕೊಮ್ಮೆ ನಡೆಯುತ್ತೆ. ಅಂದ್ರೆ 12 ಪೂರ್ಣ ಕುಂಭಮೇಳ ಆದ ಮೇಲೆ ಬರುವುದು ಒಂದು ಮಹಾಕುಂಭಮೇಳ. ಈಗ ನಮಗೆ ಗೊತ್ತಾಯಿತು ಕುಂಭಮೇಳದಲ್ಲಿ ಎಷ್ಟು ವಿಧಗಳಿದೆ ಅಂತ. ಈಗ ಬನ್ನಿ ನೋಡೋಣ ಯಾವ ಮೇಳವು ಯಾವ ಪ್ಲೇಸ್ ಅಲ್ಲಿ ನಡೆಯುತ್ತೆ ಅಂತ. 1ನೇದು ಮಾಘಮೇಳ. ಈ ಮಾಘಮೇಳ ಪ್ರತಿ ವರ್ಷ ಪ್ರಯಾಗ್ರಾಜಲ್ಲಿ ಮಾತ್ರ ನಡೆಯೋದು. 2ನೇದು ಕುಂಭಮೇಳ ಉಜ್ಜಯಿನಿ, ಪ್ರಯಾಗ್ರಾಜ್, ಹರಿದ್ವಾರ್ ಮತ್ತೆ ನಾಸಿಕ್, ಈ 4 ಪ್ಲೇಸ್ ಅಲ್ಲಿ ನಡೆಯುತ್ತೆ. ಬಟ್ ಪ್ಲೇಸ್ ನ ಡಿಸೈಡ್ ಮಾಡೋದು ಹೇಗೆ ಅಂದ್ರೆ, ಸೂರ್ಯ, ಚಂದ್ರ ಮತ್ತು ಗುರು ಗ್ರಹಗಳು ಕೆಲವೊಂದು ರಾಶಿಯಲ್ಲಿ ಇರಬೇಕಾಗುತ್ತೆ. ಆ ರಾಶಿಯ ಪ್ರಕಾರ ಪ್ಲೇಸ್ ನ ಡಿಸೈಡ್ ಮಾಡ್ತಾರೆ. 3ನೇದು ಬಂದ್ಬಿಟ್ಟು ಅರ್ಧ ಕುಂಭಮೇಳ. ಈ ಅರ್ಧ ಕುಂಭಮೇಳ ಬಂದ್ಬಿಟ್ಟು ಹರಿದ್ವಾರ್ ಅಥವಾ ಪ್ರಯಾಗ್ರಾಜ್, ಇವೆರಡರಲ್ಲಿ ಮಾತ್ರನೇ ನಡೆಯೋದು. ಹೇಗೆ ಪ್ಲೇಸ್ ನ ಡಿಸೈಡ್ ಮಾಡೋದು ಸೂರ್ಯ, ಚಂದ್ರ ಮತ್ತೆ ಗುರು ಗ್ರಹಗಳು. 4ನೇದು ಪೂರ್ಣ ಕುಂಭಮೇಳ. ಈ ಪೂರ್ಣ ಕುಂಭಮೇಳ ಉಜ್ಜಯಿನಿ, ನಾಸಿಕ್, ಹರಿದ್ವಾರ್ ಮತ್ತೆ ಪ್ರಯಾಗ್ರಾಜ್, ಈ 4 ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಆಗುತ್ತೆ. ಅಂದ್ರೆ ಹೇಗೆ ಇದು ಗ್ರಹ ಸ್ಥಿತಿಗಳನ್ನು ಡಿಸೈಡ್ ಮಾಡ್ಕೊಂಡೆ. 5ನೇ ಬಂದ್ಬಿಟ್ಟು ಮಹಾಕುಂಭಮೇಳ, ಇದು ಓನ್ಲಿ ಪ್ರಯಾಗ್ರಾಜಲ್ಲೇ ನಡೆಯೋದು. ಪ್ರತಿ ಕುಂಭಮೇಳವು ಅದರದೇ ಆದ ಪ್ರಾಮುಖ್ಯತೆ ಮತ್ತು ಇಂಪಾರ್ಟೆನ್ಸ್ ಹೊಂದಿರುತ್ತದೆ. ಆದ್ರೆ ಕೆಲವರು ಏನ್ ಬಿಲೀವ್ ಮಾಡ್ತಾರೆ ಅಂದ್ರೆ, ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭಮೇಳ ತುಂಬಾ ಶಕ್ತಿಯುತವಾದದ್ದೆಂದು ಬಿಲೀವ್ ಮಾಡ್ತಾರೆ. ಯಾಕೆಂದ್ರೆ ಈ ಸಮಯದಲ್ಲಿ ಸೂರ್ಯ, ಚಂದ್ರ ಮತ್ತೆ ಗುರುಗ್ರಹಗಳು ಒಂದು ಅಪರೂಪದ ಸ್ಥಾನದಲ್ಲಿದ್ದು ಈ ಕುಂಭಮೇಳ ನಡೆಯುವ ಅಂದ್ರೆ ಮಹಾಕುಂಭಮೇಳ ಅಥವಾ ಪೂರ್ಣ ಕುಂಭಮೇಳ ನಡೆಯುವ ಜಾಗಕ್ಕೆ ತುಂಬಾ ಶಕ್ತಿಯನ್ನು ತುಂಬುತ್ತಾರೆ ಅಂತ ನಂಬುತ್ತಾರೆ. ಹಾಗೆ ಈ ಮಹಾಕುಂಭಮೇಳವು ಹೆಚ್ಚಿನ ಭಕ್ತರ ಜೀವನದಲ್ಲಿ ಒಮ್ಮೆ ನಡೆಯುವ ಘಟನೆ. ಏಕೆ ಅಂದ್ರೆ ಒಂದು ಮಹಾಕುಂಭಮೇಳವು ಆಗ್ಬೇಕಂದ್ರೆ 12 ಪೂರ್ಣ ಕುಂಭಮೇಳ ಆಗ್ಬೇಕು. ಅಂದ್ರೆ 12 × 12 144 ವರ್ಷಕ್ಕೆ ಒಮ್ಮೆ ನಡೆಯುತ್ತದೆ ಈ ಮಹಾಕುಂಭಮೇಳ. ಹಾಗೆ ಮನುಷ್ಯನ ಜೀವಿತಾವಧಿ 144 ವರ್ಷ ಇಲ್ಲ. ಸೊ ಬನ್ನಿ ಈಗ ನಾವು ನಮ್ಮ ವಿಡಿಯೋನ ಮುಂದಿನ ಚಾಪ್ಟರ್ಗೆ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಈ ಕುಂಭಮೇಳದಲ್ಲಿ ನಡೆಯುವಂತಹ ಪ್ರಮುಖ ಘಟ್ಟಗಳು. 1ನೇದು ಬಂದ್ಬಿಟ್ಟು ಪುಣ್ಯ ಸ್ನಾನ. ಅಂದ್ರೆ
ಗಂಗಾ, ಯಮುನಾ, ಸರಸ್ವತಿ ಈ ನದಿಗಳು 3 ಸೇರುವ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಭಕ್ತರು ಮಾಡುತ್ತಾರೆ. ಈ ಸ್ನಾನಕ್ಕೆ ಶಾಹಿ ಸ್ನಾನ ಎಂದು ಕೂಡ ಕರೆಯುತ್ತಾರೆ. ಶಾಹಿ ಸ್ನಾನ ಅನ್ನುವುದು ಒಂದು ಅದ್ಭುತವಾದ ಘಟ್ಟ. ಇದ್ರಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ ಸಾಧುಗಳು ಇನ್ನು ಮುಂತಾದ ಧರ್ಮದ ಗುರುಗಳು ಒಂದು ದೊಡ್ಡ ಮೆರವಣಿಗೆಯೊಂದಿಗೆ ಬಂದು ಸಂಗೀತ ವಾದ್ಯಗಳಿಂದ ಬಂದು ಈ ಪುಣ್ಯ ಸ್ನಾನವನ್ನು ಈಗ ನದಿಯಲ್ಲಿ ಮಾಡ್ತಾರೆ. ಸೊ ಅದಕ್ಕೆ ಇದು ತುಂಬಾ ಮುಖ್ಯ. ಈ ಶಾಹಿ ಸ್ನಾನವು ಎಲ್ಲ ದಿನವೂ ನಡೆಯೋದಿಲ್ಲ. ಈ ಯಾವ ದಿನ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ, ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಇನ್ನೊಂದು ಮೇಜರ್ ಈವೆಂಟ್ ಏನಪ್ಪಾ ಅಂದ್ರೆ ಸಮಾಜದ ಸಾಮಾಜಿಕತೆಯನ್ನು ಮತ್ತು ನೈತಿಕ ಮೌಲ್ಯಗಳನ್ನು ಕಾಪಾಡಿಕೊಳ್ಳಲು ಅಕಾರ ಸಾಧುಗಳಿಂದ ಧರ್ಮ ಪ್ರವಚನಗಳು ಕೂಡ ನಡೆಯುತ್ತವೆ. ಈ ಮಹಾಕುಂಭ ಮೇಳದಲ್ಲಿ ನಡೆಯುವ ಮತ್ತೊಂದು ಅದ್ಭುತ ಘಟನೆ ಅಂದ್ರೆ ಅದು ಗಂಗಾ ಆರತಿ. ಪೂಜಾರಿಗಳು ವೇದ ಮಂತ್ರಗಳಿಂದ ಗಂಟೆಗಳ ಶಬ್ದದಿಂದ ಮಾಡುವ ಆರತಿಯನ್ನು ನಾವು ಆ ಆರತಿಯ ಬೆಳಕಿನಲ್ಲಿ ದೇವರನ್ನು ಪ್ರಾರ್ಥಿಸುವುದು ಒಂದು ಅತ್ಯಂತ ರೋಮಾಂಚನಕಾರಿ ಅಥವಾ ಅದ್ಭುತ ಎಂದನೇ ಹೇಳ್ಬೋದು. ಇನ್ನು ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ. ಅದರಲ್ಲಿ ಒಂದು ಜಾನಪದ ನೃತ್ಯ ಆಗ್ಬೋದು, ಭಕ್ತಿ ಗೀತೆಗಳು ಹೇಳಬಹುದು, ಅಥವಾ ಇನ್ನು ಧರ್ಮದ ಬಗ್ಗೆ ಚರ್ಚೆಗಳು ಕೂಡ ನಡೆಯುತ್ತವೆ. ನಾಗಸಾಧುಗಳು ಮೆರವಣಿಗೆ ಆಗಬಹುದು, ಈ ಯೋಗ ಮತ್ತೆ ಧ್ಯಾನದ ಬಗ್ಗೆ ಸೆಷನ್ಸ್ ಕೂಡ ಇರ್ತವೆ. ಇವೆಲ್ಲವನ್ನು ನೀವು ಮಿಸ್ ಮಾಡದೆ ವಿಸಿಟ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಆಗಲೇಬೇಕು. ಈಗ ಬನ್ನಿ ನಮ್ಮ ವಿಡಿಯೋನ ಮುಂದಿನ ಚಾಪ್ಟರ್ಗೆ ಹೋಗೋಣ. ಯಾರೇ ಆಗಲಿ ಏನಕ್ಕೆ ಕುಂಭಮೇಳಗೆ ಹೋಗ್ಬೇಕು, ವೈ ಕುಂಭಮೇಳ? ನಾನು ಯಾರೇ ಆಗಲಿ ಏನಕ್ಕೆ ಕುಂಭಮೇಳಕ್ಕೆ ಹೋಗ್ಬೇಕು ಅಂದ್ರೆ ನಾನು 3 ಪಾಯಿಂಟ್ಸ್ನ ಹೇಳ್ತೀನಿ. ಒಂದು ಬಂದ್ಬಿಟ್ಟು ಆಧ್ಯಾತ್ಮಿಕ ಮಹತ್ವ, 2ನೇದು ಸಾಂಸ್ಕೃತಿಕ ಅನುಭವ, 3ನೇದು ಸಾಮಾಜಿಕ ಸೌಹಾರ್ದತೆ. ಬನ್ನಿ ಈ 3 ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 1ನೇದು ಆಧ್ಯಾತ್ಮಿಕ ಮಹತ್ವ. ಮಹಾಕುಂಭ ಮೇಳವು ನಮ್ಮ ಹಿಂದೂ ಪುರಾಣಗಳಲ್ಲಿರುವ ಅಮೃತ ಮತ್ತು ಅದರ ಮೇಲೆ ಇರುವ ಕಥೆಗಳಿಗೆ ಸಂಬಂಧಿಸಿತ್ತು. ಇಂತಹ ಸಮಯದಲ್ಲಿ ಪುಣ್ಯಸ್ನಾನವನ್ನು ಮಾಡಿದರೆ ನಾವು ತಿಳಿಯದೋ ಮಾಡಿರುವಂತಹ ಪಾಪಗಳು ಶುದ್ಧಿಯಾಗುತ್ತೆ ಎಂದು ನಂಬಲಾಗುತ್ತದೆ. 2ನೇದು ಸಾಂಸ್ಕೃತಿಕ ಅನುಭವ. ಮಹಾಕುಂಭವು ಭಾರತೀಯ ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸುತ್ತದೆ. ಸಾವಿರಾರು ಭಕ್ತರು, ಜಗದ್ಗುರುಗಳು ಮತ್ತು ಸಾಧುಗಳು ಒಟ್ಟಾಗಿ ಸೇರಿ ಜಪ, ಪ್ರಾರ್ಥನೆ, ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ. ಇದರ ಮೂಲಕ ಒಂದು ಅದ್ಭುತವಾದ ಅನುಭವವನ್ನು ಸೃಷ್ಟಿ ಮಾಡುತ್ತಾರೆ. ಈಗ ಬನ್ನಿ ನಮ್ಮ ವಿಡಿಯೋನ ಲಾಸ್ಟ್ ಚಾಪ್ಟರ್ಗೆ ಹೋಗೋಣ, ಕನ್ಕ್ಲೂಷನ್. ಮಹಾಕುಂಭ ಮೇಳವು ಒಂದು ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಹೊಂದಿರುವ ಒಂದು ಅಮೋಘ ಕಾರ್ಯಕ್ರಮವಾಗಿದೆ. ಇದು ಭಾರತೀಯ ಸಂಪ್ರದಾಯ, ಐತಿಹಾಸಿಕ ಪರಂಪರೆ ಮತ್ತು ಸಾಮಾಜಿಕ ಒಕ್ಕೂಟವನ್ನು ಪ್ರತಿಬಿಂಬಿಸುತ್ತದೆ. ಈ ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವುದರಿಂದ ಆತ್ಮಶುದ್ಧಿ, ಮೋಕ್ಷ ಹಾಗೂ ಧಾರ್ಮಿಕ ಅನುಭವಗಳನ್ನು ಪಡೆಯೋದಲ್ಲದೆ ಭಾರತೀಯ ಸಾಂಸ್ಕೃತಿಕದ ವೈವಿಧ್ಯವನ್ನು ನೀವು ಪರಿಚಯ ಪಡೆಯಬಹುದು. ಈ ಹಬ್ಬವು ನಂಬಿಕೆ, ಐಕ್ಯ ಮತ್ತು ಭಾವನಾತ್ಮಕ ಉಲ್ಲಾಸವನ್ನು ಹೊಂದಿರುತ್ತದೆ. ಹಾಗೆಯೇ ಭಕ್ತರನ್ನು ಮತ್ತು ದೇಶದ ಪ್ರವಾಸಿಗರನ್ನು ಒಂದುಗೂಡಿಸುತ್ತದೆ. ನೀವು ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದೀರಾ ಅಂದ್ರೆ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಥ್ಯಾಂಕ್ ಯು ಸೊ ಮಚ್ ಅಂಡ್ ಬೈ ಬಾಯ್.